ನಮಸ್ಕಾರ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, JNM ರಿವಲ್ಯೂಷನ್ ರಿಸಲ್ಟ್ ಈಗ ಎಲ್ಲರೂ ಕೂಡ ನೋಡ್ಕೊಂಡಿದ್ದೀರ. ಬಟ್ ಏನಪ್ಪ ಆಗ್ತಿದೆ ಅಂತಂದರೆ ತುಂಬ ಒಂದು ಕ್ವಶನ್ಸ್ಗಳು ಭಾಳಷ್ಟು ನಿಮ್ಮ ತಲೆಯಲ್ಲಿ ಓಡಾಡ್ತಿದ್ದಾವೆ. ಅಂದರೆ ಆ್ಯಕ್ಚುಲಿ ರಿಸಲ್ಟೇ ಸರಿಯಾಗಿ ಬಂದಿಲ್ಲ ಅಂತಂದು ಯಾಕಂತಂದರೆ ಎಷ್ಟೋ ಜನಕ್ಕೆ ಏನಂತಂದರೆ ಪಾಸಿಂಗ್ ಮಾರ್ಕ್ಸ್ ಬಂದಿದ್ದರೂ ಕೂಡ ಫೇಲ್ ಅಂತ ಬರ್ತಾಯಿದೆ. ಆ್ಯಂಡ್ ಕೆಲವೊಂದು ಸ್ಟೂಡೆಂಟ್ ಅನ್ನೋ ಬದಲು ಆಲ್ಮೋಸ್ಟ್ ಭಾಳ ಸ್ಟೂಡೆಂಟ್ಗೆ ಸೇಮ್ ಮಾರ್ಕ್ಸ್, ಓಕೆ, ರಿವಲ್ಯೂಷನ್ ಆಗಿದ್ರು ಕೂಡ ಸೇಮ್ ಮಾರ್ಕ್ಸೇ ಬರ್ತದವ. ಇದು ಒಂದು ಎರಡು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಕೆಲವೊಂದು ಟೈಮು ನೀವು ಚೆಕ್ ಮಾಡ್ಕೊತ ಹೋದಾಗ ಒಂದು ಟೈಮು ಪಾಸ್ ಅಂತ ಬರುತ್ತೆ, ಕೆಲವೊಂದು ಟೈಮ್ ಫೇಲ್ ಅಂತ ಬರ್ತದೆ, ಒಂದು ಟೈಮ್ ಸಬ್ಜೆಕ್ಟ್ ಪಾಸ್ ಅಂತ ಬರ್ತದೆ. ತುಂಬ ನಿಮ್ಮ ರಿಸಲ್ಟಲ್ಲಿ ಸ್ವಲ್ಪ ಒದ್ದಾಡ್ತಿದ್ರ ಸದ್ಯಕ್ಕೆ ನೀವು. ಸೊ ಇದಕ್ಕೆ ನೀವು ಎಲ್ಲನೂ ಕೂಡ ಒಂದು ಫುಲ್ ಪಾಯಿಂಟ್ ಇಡಬೇಕಂತಂದರೆ ಇನ್ನೂ ಕೂಡ ಟೈಮ್ ಬೇಕಾಗ್ತದೆ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇವಾಗ ನಿಮ್ಮೊಂದು JNM ಬೋರ್ಡ್ ಗೊತ್ತಿರೋ ಹಾಗೆ ಬೋರ್ಡ್ ಅಷ್ಟೊಂದು ಬೇರೆ ಕಂಪ್ಯಾರಿಸನ್ ಮಾಡ್ತಾಯಿದ್ದೇನೆ ಅಷ್ಟೇ. ಬೇರೆ ಒಂದು ಏನಾದರೂ ಯೂನಿವರ್ಸಿಟಿಗೆ ಆಯಿತು, ಬೇರೆ ಒಂದು ಏನಾದರೂ ಅಂದರೆ ಬೋರ್ಡ್ಗೆ ಆಯಿತು ಏನಾದರೂ ಕಂಪ್ಯಾರಿಸನ್ ಮಾಡಿದರೆ ತುಂಬ ವರ್ಸ್ಟ್ ಇದೆ. ಓಕೆ, ಓಪನ್ ಅಪ್ ಆಗಿ ಹೇಳ್ತಾನೆ. ಯಾಕಂದರೆ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಡೋಕ್ಕೆ ಎಷ್ಟೊಂದು ತಿಂಗಳಿಗೆ ಬೇಕಿರೋದು. ಓಕೆ, ಬಿಡ್ತೀನಂತ ಒಂದು ಮತ್ತೆ ಬಿಡಲ್ಲ ಅಂತ ಅನ್ನೋದು. ಓಕೆ, ಬಿಟ್ಟ ಮೇಲೂ ಕೂಡ ಸರಿಯಾಗಿ ಈ ರೀತಿ ಆಗದೆ ಇರೋದು. ಈ ಥರ ಮಾಡಿದರೆ ಎಷ್ಟೊಂದು ಸ್ಟೂಡೆಂಟ್, ಓಕೆ, ಯಾಕಂದರೆ ಭಾಳಷ್ಟು ಸ್ಟೂಡೆಂಟ್ ಇದ್ದಾರೆ. ಓಕೆ, JNM ನರ್ಸಿಂಗ್ ಸ್ಟೂಡೆಂಟ್ ಏನೋ ಒಂದು ಸ್ವಲ್ಪ ಇಲ್ಲ, ಭಾಳ ಸ್ಟೂಡೆಂಟ್ ಇದ್ದಾರೆ. ನೀವು ಎಲ್ಲರೂ ಕೂಡ ಸ್ವಲ್ಪ ನಿಮ್ಮ JNM ಬೋರ್ಡ್ಗೆ ನೀವೇ ಬುದ್ಧಿ ಕಲಿಸ್ಬೇಕು. ಓಕೆ, ಏನು ಮಾಡಿ ಅಂತಂದರೆ ಎಲ್ಲ ಒಂದು ಸ್ಟೂಡೆಂಟ್ಗೆ ಈ ಥರ ಬಂದವ್ರು ಏನು ಮಾಡಿರಿ, ನಿಮ್ಮ ಕಾಲೇಜ್ ಹೋಗಿ ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದನೂ ಏನು ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಏನು ಮಾಡ್ಬೇಕಂದ್ರೆ ಮೇಲ್ ಮಾಡಬೇಕು ನಿಮ್ಮ JNM ಬೋರ್ಡ್ಗೆ. ಅಂತಂದರೆ ಈ ರೀತಿ ಸಮಸ್ಯೆಗಳಾಗ್ತಿದೆ ಸ್ಟೂಡೆಂಟ್ಗೆಲ್ಲ ಕೂಡ. ಸ್ಟೂಡೆಂಟ್ ಗೊತ್ತಿಂದ ಸಮಸ್ಯೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಿರಲ್ಲ ಅಂತಲ್ಲ, ಗೊತ್ತಿರುತ್ತೆ, ಬಟ್ ಪ್ರೆಷರ್ ಬೀಳಬೇಕು ಸ್ಟೂಡೆಂಟ್ ಕಡೆಯಿಂದ. ಸೊ ಏನಪ್ಪ ಅಂದ್ರೆ ಅದೆಲ್ಲನೂ ಕೂಡ ಏನು ಬೇಡ ಬರ್ತಾರೆ, ನಮ್ಮ ರಿಸಲ್ಟ್ ಬಂದರೆ ಸಾಕು, ನಾವು ಬಾಡಿಗೆ ನಾವು ಹೋಗ್ತೀವಿ ಮುಗಿಸ್ಕೊಂಡು ಸಾಕಾಗಿದೆ ಅಂತಂತಂದರೆ ಏನಿಲ್ಲ. ಇನ್ನೂ 1 or 2 ಡೇಸ್ ಅಂತಂದರೆ ಇವತ್ತು ಬಿಟ್ಟಾಕಿ ನಾಳೆ ಸ್ವಲ್ಪ ವೇಟ್ ಮಾಡಿ. ಯಾಕಂದರೆ ನಾಳೆ ಸಂಡೇ ಇದೆ. ಸೊ ಮೇ ಬಿ ಯಾಕಂದರೆ ಮಂಡೇ ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅನ್ಕೊಂತೀನಿ ರಿಸಲ್ಟು. ಇದು ಸ್ವಲ್ಪ ಭಾಳಷ್ಟು ಗೊಂದಲ ಇದೆ. ಓಕೆ, ಎಲ್ಲರೂ ಕೂಡ ಸಮಸ್ಯೆ ಆಗ್ತಿದೆ, ಏನಿಲ್ಲ, ವರಿ ಬೇಡ, ಆಗುತ್ತೆ. ಎಲ್ಲನೂ ಕೂಡ ರಿಸಲ್ಟೇ ಬಂದಿದೆ ಅಂತಂದರೆ ಸ್ವಲ್ಪ ಏನೋ ಏರುಪೇರು ಆಗಿದೆ, ಭಾಳಷ್ಟು ಏರುಪೇರು ಆಗಿದೆ ನಿಮ್ಗೆ ಗೊತ್ತಿರೋ ಬಗ್ಗೆ. ಬಟ್ ಮಂಡೇ ಕ್ಲಿಯರ್ ಆಗುತ್ತೆ ಎಲ್ಲನೂ ಕೂಡ. ನಿಮ್ಮ ರಿಸಲ್ಟ್ ತಕ್ಕನಾಗಿ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಮಂಡೇ ಇನ್ನೊಂದು ಟೈಮ್ ನೋಡ್ಕೊರಿ. ಓಕೆ, ಈಗಿರುವಂಥದ್ದು ರಿಸಲ್ಟ್ ಕೂಡ ನೀವು ಅಂದರೆ ರಿವೈಸ್ ಮಾಡಿ ನೋಡ್ತಿದ್ರು ಕೂಡ ಹಂಗೆ ಬರ್ತಾ ಇರ್ತದೆ. ಮಂಡೇ ಮೇ ಬಿ ನಿಮಗೆ ಎಲ್ಲನೂ ಕ್ಲಿಯರಾಗಿ ನಿಮ್ಮ ಒಂದು ರಿಸಲ್ಟ್ ಶೋ ಆಗೋ ಸಾಧ್ಯತೆ, ಅಂದರೆ ಶೋ ಆಗಿದೆ ಈಗಾಗಲೇ, ಬಟ್ ನಿಮ್ಗೆ ಕ್ಲಾರಿಟಿ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಭಾಳಷ್ಟು ಸ್ಟೂಡೆಂಟ್ಗೆ ಇಲ್ಲದಂಗೆ ನಾನು ಒಮ್ಮೆ ಪಾಸ್ ಅಂತ ತೋರಿಸೋದು, ಒಮ್ಮೆ ಫೇಲ್ ಅಂತ ತೋರಿಸೋದು. ಕೆಲವೊಂದಿಷ್ಟು ಅನ್ನಬೋದು ಎಲ್ಲ ಸ್ಟೂಡೆಂಟು ಕೂಡ ಸೇಮ್ ಮಾರ್ಕ್ಸೇ ಬರ್ತಿದ್ದಾವೆ. ಓಕೆ, ಸೇಮ್ ಮಾರ್ಕ್ಸೇ ಬರ್ತದವ. ಎಲ್ಲನೂ ಕೂಡ ಸಮಸ್ಯೆ ಇದೆ. ಓಕೆ, ಒಂದು ಕಡೆ ಥಿಯರಿ ಪಾಸ್ ಇದ್ದರೆ ಒಂದು ಪ್ರಾಕ್ಟಿಕಲ್ ಫೇಲ್ ಅಂತ ಬರ್ತಾಯಿದೆ. ಓಕೆ, ಈ ರೀತಿ ಸಮಸ್ಯೆ ಇದ್ದಾವೆ. ಸೊ ಹಂಗಾಗಿ ಇನ್ನೂ ಕೂಡ ಭಾಳಷ್ಟು ಸಮಸ್ಯೆ ಇದ್ದಾವೆ. ಸೊ ಹಂಗಾಗಿ ನಿಮ್ಮ ಮಂಡೇ ಆನ್ವರ್ಡ್ಸ್ ಮೇ ಬಿ ನಿಮಗೆ ಎಲ್ಲನೂ ಕೂಡ ಕ್ಲಿಯರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಏನಾದರೂ ಚೇಂಜಸ್ ಆತಂದ್ರೆ ಹೇಳ್ತೀನಿ, ನೋಡ್ತಾರೆ ಜನ. ಬಾಯ್.